ಸರ್ಕಾರಕ್ಕೆ 11 ವರ್ಷ ಆಗಿದೆ. ಅವರು ಸಾಧನೆಗಳನ್ನ ಕಡಿದು ಕಟ್ಟೆ ಹಾಕಿಬಿಟ್ಟಿದ್ದಾರೆ. ಮೊದಲನೇದಾಗಿ ಕೇಂದ್ರದ ಮೋದಿ ಸರ್ಕಾರ ರೈತರ ವಿರೋಧಿ. ಎಕ್ಸಾಂಪಲ್ಸ್ ಹೇಳ್ತೀನಿ. ರೈತರು ಒಂದು ಟ್ರ್ಯಾಕ್ಟರ್ ತೊಗೊಳ್ಳೋಣ, ವ್ಯವಸಾಯ ಮಾಡೋಣ ಅಂತ ಟ್ರ್ಯಾಕ್ಟರ್ ತೊಗೊಳಕ್ಕೆ ಹೋದರೆ ಅದ್ರ ಮೇಲೆ 12% GST ಹಾಕ್ತಾರೆ. ಟ್ರ್ಯಾಕ್ಟರ್ ಮೇಲೆ 12% GST. ಹಾಳಾಗೋಗಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಶಾಪ ಹಾಕಿ ಏನೋ ಕಷ್ಟಪಟ್ಟರು ಟ್ರ್ಯಾಕ್ಟರ್ ತೊಗೊಂಡ್ರೆ ಸ್ವಲ್ಪ ದಿನ ಆದಮೇಲೆ ಟೈರ್ ಕೆಟ್ಟೋದ್ರೆ ಆ ಟ್ರ್ಯಾಕ್ಟರ್ ಟೈರ್ ತೊಗೊಳಕ್ಕೆ ಹೋದರೆ ಅದ್ರ ಮೇಲೆ 18% GST. ಹೋಗಲಿ ಅದು ಹಾಳಾಗೋಗಲಿ ಅಂತ 18% GST ಕಟ್ಟಿ ಟೈರ್ಗಳು ತೊಗೊಂಡ್ರೆ ಟ್ರ್ಯಾಕ್ಟರ್ ಕೆಟ್ಟೋದ್ರೆ ಸ್ಪೇರ್ ಪಾರ್ಟ್ಸ್ ಮೇಲೆ 28% GST. ಇವಾಗ ಹೇಳಿ, ಕೇಂದ್ರದ BJP ರೈತರ ವಿರೋಧಿ. ಟ್ರ್ಯಾಕ್ಟರ್ ಮೇಲೆ 12% GST, ಟ್ರ್ಯಾಕ್ಟರ್ ಟೈರ್ ಮೇಲೆ 18% GST, ಸ್ಪೇರ್ ಪಾರ್ಟ್ಸ್ ಮೇಲೆ 28% GST. ಫರ್ಟಿಲೈಸರ್ ತೊಗೊಳ್ಳೋಣ ಅಂತ ಹೋದರೆ 5% GST. ಫರ್ಟಿಲೈಸರ್ ಇನ್ಪುಟ್ಟು ಅಮೋನಿಯಾ ಮೇಲೆ 18% GST. ನಮ್ಮ UPA ಸರ್ಕಾರ ಇದ್ದಾಗ ಗೋಧಿಯ ಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸು 117% ನಾವು ರೈಸ್ ಮಾಡಿದ್ವಿ. ಭತ್ತದ ಮೇಲೆ 137% ರೈಸ್ ಮಾಡಿದ್ವಿ. ಆದರೆ ಇವತ್ತು NDA ಸರ್ಕಾರ ಗೋಧಿ ಮೇಲೆ ಬರೀ 47%, ಭತ್ತದ ಮೇಲೆ ಬರೀ 50% ರೈಸ್ ಮಾಡಿದೆ. NDA ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. NDA ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಅದು ಇವತ್ತು ಕೇಂದ್ರ ಸರ್ಕಾರದವರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರಲ್ಲ ಸರ್. ಇವತ್ತು ಜೂನ್ 14ನೇ ತಾರೀಕು US ಆರ್ಮಿ ಡೇ ಇದೆ. ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ ಸರ್? ಪಾಕಿಸ್ತಾನ್ ಜನರಲ್ಲು ಆಸಿಫ್ ಮುನೀರ್ ಅಂತ. ಆತನು ಇವತ್ತು US ಆರ್ಮಿ ಡೇಗೆ ಚೀಫ್ ಗೆಸ್ಟು. ಪಾಕಿಸ್ತಾನ್ ಜನರಲ್ನ ಅಮೇರಿಕ ಅವರು ಚೀಫ್ ಗೆಸ್ಟ್ ಕರೀತಾರೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಿದೆ? ಪಾಕಿಸ್ತಾನ್ಗೂ ಅಮೇರಿಕಾಗೆ ಅಷ್ಟು ಬಾಂಧವ್ಯ ಬೆಳೀತಾ ಇದೆ ಅಂದರೆ ಇವರೇನು ಮಾಡ್ತಿದ್ದಾರೆ? ಕೇಂದ್ರ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಫೇಲ್, ರೈತರ ಪರವಾಗಿ ನಿಲ್ಲೋದ್ರಲ್ಲಿ ಫೇಲ್. ಕೇಂದ್ರ ಸರ್ಕಾರ ಯಶಸ್ವಿಯಾಗಿರೋದು ಯಾವುದ್ರಲ್ಲಿ ಗೊತ್ತಾ? ನಮ್ಮ ಕಾಂಗ್ರೆಸ್ MLAಗಳ ಮೇಲೆ IT ಕಳಿಸೋದ್ರಲ್ಲಿ, ED ಕಳಿಸೋದ್ರಲ್ಲಿ, ವಿನಾಕಾರಣ ಡಿಸ್ಟರ್ಬ್ ಮಾಡೋದ್ರಲ್ಲಿ. ಮೊನ್ನೆನೇ ಡೌಟು, ನಿತೀಶ್ ಕುಮಾರ್ ಯಾವಾಗ ಕಿತ್ಕೊಂಡು ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ, ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ, ಯಾವಾಗ NDA ಬಿದ್ದೋಗುತ್ತೋ ಗೊತ್ತಿಲ್ಲ. ಅವರು ನೇಷನ್ನ ಡೆಸ್ಟ್ರಾಯ್ ಮಾಡೋದ್ರ ಜೊತೆ BJPನೂ ಡೆಸ್ಟ್ರಾಯ್ ಮಾಡ್ತಾರವರು. 29ಗೆ BJPಗೆ ಅಭದ್ರತೆ ಬಂದ್ಬಿಟ್ಟಿದೆ. ನಮ್ಮ ಕಾಂಗ್ರೆಸ್ಸು, ನಮ್ಮ UPA ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ, NDA ಸೋಲುತ್ತೆ ಅಂತ. ಅದಕ್ಕೆ ಪವರ್ಫುಲ್ ವ್ಯಕ್ತಿಗಳನ್ನೆಲ್ಲ, ಮೊನ್ನೆ ಪಾಪ ಬಳ್ಳಾರಿಯಲ್ಲಿ ಸೋತೋದ್ರಲ್ಲ MP, ಅವ್ರಿಗೆ ಹೊಟ್ಟೆ ಉರಿಗೆ ಇರೋಕ್ಕಾಗ್ತಿಲ್ಲ. ಅದಕ್ಕೆ ನೆನ್ನೆ ಅದರ ಪ್ರತಿಫಲ ಕಳಿಸಿದ್ದಾರೆ. ನಾವು ಕಾಂಗ್ರೆಸ್ MLAಗಳು BJP ITಗೆ EDಗೆ ಯಾವುದಕ್ಕೂ ಎದುರೋರಲ್ಲ. ವಿ ಆರ್ ರೆಡಿ ಟು ಫೇಸ್ ಎವ್ರಿಥಿಂಗ್ ಸರ್. ಥ್ಯಾಂಕ್ ಯು ಸರ್. ಸರ್, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಹೈಕಮಾಂಡು ಮರುಗಣತಿ ಕೆಲವು ಪ್ರಬಲ ಸಮುದಾಯಗಳು ವಿನಂತಿಸಿದ್ರು. ಇದರ ಅರ್ಥ ಏನಂದರೆ ನಮ್ಮ ಸರ್ಕಾರ ಎಲ್ಲ ಸಮುದಾಯದ ಪರ. ಇವತ್ತು ಪ್ರಬಲ ಸಮುದಾಯದವರು ಮತ್ತೊಮ್ಮೆ ಮಾಡಿ ನಂಬರ್ ಕರೆಕ್ಟಾಗಿ ಬಂದರೆ ಸರಿ ಹೋಗುತ್ತೆ ಅಂದರು. ಸೊ ನಮ್ಮ ಕೇಂದ್ರದ ಹೈಕಮಾಂಡ್ನ ಏನು ಡಿಸಿಷನ್ನ ನಾವು ಒಪ್ತೀವಿ. ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದನ್ನು ಮರುಗಣತಿ ಮಾಡ್ತಿದ್ದಾರೆ, ಅದು ಒಳ್ಳೆಯದು. ಪ್ರಬಲ ಸಮುದಾಯಕ್ಕೆ ನಮ್ಮ ಸರ್ಕಾರ ಕೊಡ್ತಿರೋ ಗೌರವ ಅಂತ ನಾನು ಭಾವಿಸ್ತೀನಿ. ಸರ್, ಯಾವತ್ತೂ ಅಷ್ಟೇ ಪವರ್ ಪಾಲಿಟಿಕ್ಸಲ್ಲಿ ಮುನ್ನಡೆ ಹಿನ್ನಡೆ ಇರಲ್ಲ, ಇಲ್ಲಿ ಕಾಂಪ್ರಮೈಸೇ ಇರುತ್ತೆ. ಪವರ್ ಪಾಲಿಟಿಕ್ಸಲ್ಲಿ ಒಂದು ಹೆಜ್ಜೆ ಇಳಿಲೇಬೇಕಾಗುತ್ತೆ, ಒಂದು ಹೆಜ್ಜೆ ಹತ್ತಲೇಬೇಕಾಗುತ್ತೆ. ಇದರರ್ಥ ಹಿನ್ನಡೆ ಅಂತ ಯಾಕೆ ಅನ್ಕೊತೀರಾ? ಒಬ್ಬ ಅಹಿಂದ ನಾಯಕ ಇವತ್ತೊಂದು ಪ್ರಬಲ ಸಮುದಾಯದವರ ಮಾತಿಗೆ ಗೌರವ ಕೊಡ್ತಿದ್ದಾನೆ ಅಂತ ಅನ್ಕೋಬೋದಲ್ಲ. ಅಂದರೆ ಅಹಿಂದ ಸಮುದಾಯನೇ ಅಲ್ಲ ನಮ್ಮ ಪ್ರಾಶಸ್ತ್ಯ, ಪ್ರಬಲ ವರ್ಗಗಳನ್ನು ನಾವು ವಿಶ್ವಾಸಕ್ಕೆ ತಗೊತೀವಿ ಅನ್ನೋದು ಒಬ್ಬ ಅಹಿಂದ ನಾಯಕ ಪ್ರೂವ್ ಆಯಿತು. ಇದರಿಂದ ಸಿದ್ದರಾಮಯ್ಯನವರು ಇನ್ಮೇಲೆ ಬರೀ ಅಹಿಂದ ನಾಯಕ ಅಲ್ಲ, ಈಸ್ ಅನ್ ಆಲ್ ಟೈಮ್ ಲೀಡರ್ ಅಂತ ಪ್ರೂವ್ ಆಯಿತು. ವಿರೋಧಪಕ್ಷಗಳು ಹೇಳುವಾಗ ಸರಿ ಇಲ್ಲ, ಇದು ಅವೈಜ್ಞಾನಿಕ ಅಂದಾಗ ಇಲ್ಲ ಸರಿ ಇದೆ, ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಹೈಕಮಾಂಡ್ ಹೇಳಿದ ಕೂಡಲೇ ಅದು ಸರಿ ಹೋಗ್ಬೋದು ಸರ್. ಅಂದರೆ ಈಗಲೂ ಏನು ಅಂದರೆ ವೈಜ್ಞಾನಿಕತೆ ಅವೈಜ್ಞಾನಿಕತೆ ಅಂದರೆ ಏನು ಅಂದರೆ, ಅವೈಜ್ಞಾನಿಕತೆ ಅಂದರೆ ಮನೇಲಿ ಕುತ್ಕೊಂಡು ಬರೆಯೋದು, ವೈಜ್ಞಾನಿಕತೆ ಅಂದರೆ ಮನೆಗೆ ಹೋಗಿ ಬರೆಯೋದು. ಈಗ ಅವರು ವಾದ ಏನು? ನೀವು ಎಲ್ಲ ಮನೆಗಳಿಗೂ ಬಂದಿಲ್ಲ ಅಂತ ಅವ್ರ ವಾದ. ನಾವೀಗ ಹೇಳ್ತೀವಿ ಆಯಿತು, ಈಗ ಮರು ಸಮೀಕ್ಷೆ ಮಾಡಿ ಎಲ್ಲ ಮನೆಗಳಿಗೂ ಹೋಗಿ ಮೋಸ್ಟ್ಲಿ ಮತ್ತೆ ಸಮೀಕ್ಷೆ ಮಾಡ್ತಾರೆ. ಬಟ್ ಅದು ಎಕ್ಸಾಕ್ಟ್ ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಕ್ಯಾಬಿನೆಟ್ ಹೇಳಬೇಕು. ಯಾಕೆಂದರೆ ನಾನು ಕ್ಯಾಬಿನೆಟ್ಟಲ್ಲಿ ಇಲ್ಲ, ನಾನು ಒಂದು ಶಾಸಕ. ಅದು ಈಗ ಆಗಿರೋ ಜಾತಿ ಜನಗಣತಿ ಅವೈಜ್ಞಾನಿಕ ಅಂತ ಐತಲ್ಲ, ಅದು ನನಗೆ ಗೊತ್ತಿಲ್ಲ ಸರ್. ನನ್ನ ಪ್ರಕಾರ ನನ್ನ ನಾಯಕರು ತೀರ್ಮಾನ ತಗೊಂಡಾಯಿತು, ಅವ್ರ ಪರವಾಗಿ ನಿಲ್ಲೋದಷ್ಟೇ ನನಗೆ ಗೊತ್ತಿರೋದು ಸರ್. ಆವರ್ದಿಗೆ 165 ಕೋಟಿ ಖರ್ಚು ಮಾಡಿದ್ರು. ಆ 160 ಕೋಟಿಗೆ ಯಾರು ಹೊಣೆ ಅಂತ ಕೇಳ್ತಿದ್ದಾರೆ BJP? ಅಲ್ಲ, ಈಗ ಅವ್ರನ್ನ ಒಂದು ಸ್ಟ್ಯಾಂಡ್ ತೊಗೊಳಕ್ಕೆ ಹೇಳಿ. BJP ಅವ್ರಿಗೆ ಒಂದು ಪರ್ಫೆಕ್ಟ್ ಸ್ಟ್ಯಾಂಡು. ನಾವು ಮತ್ತೆ ಮರು ಜಾತಿ ಗಣತಿ ಮಾಡಬೇಕಾ ಬೇಡವಾ?
ಮಾಡಬೇಕು ಅಂದರೆ ಈಗ ಆಗಿರೋದನ್ನ ಕೈ ಬಿಡಬೇಕು, ಇಲ್ಲ ಬೇಡ ಅಂದರೆ ಇದನ್ನೇ ನೀವು ಒಪ್ಪಬೇಕು. ಎರಡರಲ್ಲಿ ಒಂದು ಹೇಳಿ. ಅಶೋಕ್ ಅಣ್ಣಗೆ ವಿಜಯೇಂದ್ರ ಅಣ್ಣಗೆ ಅವ್ರೇನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅವರು ಪಾಪ ITEDಗೆ ಮಾಹಿತಿ ಕೊಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಅಶೋಕ್ ಅಣ್ಣ ವಿಜಯೇಂದ್ರ ಅಣ್ಣ ಅವರು ಬ್ಯುಸಿ ಇದ್ದಾರೆ. ಯಾಕೆಂದರೆ ಇಂಡಿಯನ್ ಪಾಲಿಟಿಕ್ಸಲ್ಲಿ ತುಂಬ ಕ್ಲೀನ್ ಟ್ರಾನ್ಸಾಕ್ಷನ್ ಇದ್ದರೆ ಅದು ಅಶೋಕ್ ಅಣ್ಣಂದು ವಿಜಯೇಂದ್ರ ಅಣ್ಣಂದು. ಅವ್ರು ಎಷ್ಟು ಪ್ರಾಮಾಣಿಕರು ಅಂದರೆ ಬೇರೆಯವ್ರ ಸಿಗ್ನೇಚರ್ನೂ ಅವ್ರು ಹಾಕ್ತಾರೆ, ಅಷ್ಟು ಪ್ರಾಮಾಣಿಕರು. ಅಂದರೆ ನಮ್ಮ ಸಿಗ್ನೇಚರ್ ಹಾಕೋದೇ ನಾವು ಕಷ್ಟ. ಒಂದು ಚೆಕ್ ತಂದಿಟ್ಟರೆ ನಮ್ಮ ಸಿಗ್ನೇಚರ್ ಹಾಕೋಕ್ಕೆ ನಾವು ಭಯ ಬೀಳ್ತೀವಿ, ಹೆಂಗೋ ಏನೋ ಅಂತ. ಅವ್ರು ಬೇರೆಯವ್ರ ಸಿಗ್ನೇಚರು ಹಾಕ್ತಾರೆ. ಅದೇ ಅವ್ರಿಗೆ ಪಿತೃಪ್ರೇಮ ಜಾಸ್ತಿ. ಅಂದರೆ ತಂದೆಯ ಬಗ್ಗೆ ಅವರೊಂಥರ ಸನ್ ಆಫ್ ಸತ್ಯಮೂರ್ತಿ ಇದ್ದಂಗೆ. ಇಲ್ಲ, ನಾನು ಚಕ್ರವರ್ತಿ ಸೂಲಿಬೇಲೆ ಬಗ್ಗೆ ಮಾತಾಡಲ್ಲ. ನನ್ನ ಲೆವೆಲ್ ಅಶೋಕ್ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ನನ್ನ ಲೆವೆಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನಮ್ಮ ಕಾರ್ಯಕರ್ತರು ಮಾತಾಡ್ತಾರೆ. ಸರ್ಕಾರಕ್ಕೆ 11 ವರ್ಷ ಆಗಿದೆ. ಅವರು ಸಾಧನೆಗಳನ್ನ ಕಡಿದು ಕಟ್ಟೆ ಹಾಕಿಬಿಟ್ಟಿದ್ದಾರೆ. ಮೊದಲನೇದಾಗಿ ಕೇಂದ್ರದ ಮೋದಿ ಸರ್ಕಾರ ರೈತರ ವಿರೋಧಿ. ಎಕ್ಸಾಂಪಲ್ಸ್ ಹೇಳ್ತೀನಿ. ರೈತರು ಒಂದು ಟ್ರ್ಯಾಕ್ಟರ್ ತೊಗೊಳ್ಳೋಣ, ವ್ಯವಸಾಯ ಮಾಡೋಣ ಅಂತ ಟ್ರ್ಯಾಕ್ಟರ್ ತೊಗೊಳಕ್ಕೆ ಹೋದರೆ ಅದ್ರ ಮೇಲೆ 12% GST ಹಾಕ್ತಾರೆ. ಟ್ರ್ಯಾಕ್ಟರ್ ಮೇಲೆ 12% GST. ಹಾಳಾಗೋಗಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಶಾಪ ಹಾಕಿ ಏನೋ ಕಷ್ಟಪಟ್ಟು ಟ್ರ್ಯಾಕ್ಟರ್ ತೊಗೊಂಡ್ರೆ ಸ್ವಲ್ಪ ದಿನ ಆದಮೇಲೆ ಟೈರ್ ಕೆಟ್ಟೋದ್ರೆ ಆ ಟ್ರ್ಯಾಕ್ಟರ್ ಟೈರ್ ತೊಗೊಳಕ್ಕೆ ಹೋದರೆ ಅದ್ರ ಮೇಲೆ 18% GST. ಹೋಗಲಿ, ಅದು ಹಾಳಾಗೋಗಲಿ ಅಂತ 18% GST ಕಟ್ಟಿ ಟೈರ್ಗಳು ತೊಗೊಂಡ್ರೆ ಟ್ರ್ಯಾಕ್ಟರ್ ಕೆಟ್ಟೋದ್ರೆ ಸ್ಪೇರ್ ಪಾರ್ಟ್ಸ್ ಮೇಲೆ 28% GST. ಇವಾಗ ಹೇಳಿ, ಕೇಂದ್ರದ BJP ರೈತರ ವಿರೋಧಿ. ಟ್ರ್ಯಾಕ್ಟರ್ ಮೇಲೆ 12% GST, ಟ್ರ್ಯಾಕ್ಟರ್ ಟೈರ್ ಮೇಲೆ 18% GST, ಸ್ಪೇರ್ ಪಾರ್ಟ್ಸ್ ಮೇಲೆ 28% GST. ಫರ್ಟಿಲೈಸರ್ ತೊಗೊಳ್ಳೋಣ ಅಂತ ಹೋದರೆ 5% GST. ಫರ್ಟಿಲೈಸರ್ ಇನ್ಪುಟ್ಟು ಅಮೋನಿಯಾ ಮೇಲೆ 18% GST. ನಮ್ಮ UPA ಸರ್ಕಾರ ಇದ್ದಾಗ ಗೋಧಿಯ ಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸು 117% ನಾವು ರೈಸ್ ಮಾಡಿದ್ವಿ. ಭತ್ತದ ಮೇಲೆ 137% ರೈಸ್ ಮಾಡಿದ್ವಿ. ಆದರೆ ಇವತ್ತು NDA ಸರ್ಕಾರ ಗೋಧಿ ಮೇಲೆ ಬರೀ 47%, ಭತ್ತದ ಮೇಲೆ ಬರೀ 50% ರೈಸ್ ಮಾಡಿದೆ. NDA ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. NDA ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಅದು ಇವತ್ತು ಕೇಂದ್ರ ಸರ್ಕಾರದವ್ರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರಲ್ಲ ಸರ್. ಇವತ್ತು ಜೂನ್ 14ನೇ ತಾರೀಕು US ಆರ್ಮಿ ಡೇ ಇದೆ. ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ ಸರ್? ಪಾಕಿಸ್ತಾನ್ ಜನರಲ್ಲು ಆಸಿಫ್ ಮುನೀರ್ ಅಂತ. ಆತನು ಇವತ್ತು US ಆರ್ಮಿ ಡೇಗೆ ಚೀಫ್ ಗೆಸ್ಟು. ಪಾಕಿಸ್ತಾನ್ ಜನರಲ್ನ ಅಮೇರಿಕ ಅವರು ಚೀಫ್ ಗೆಸ್ಟ್ ಕರೀತಾರೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಿದೆ? ಪಾಕಿಸ್ತಾನ್ಗೂ ಅಮೇರಿಕಾಗೆ ಅಷ್ಟು ಬಾಂಧವ್ಯ ಬೆಳೀತಾ ಇದೆ ಅಂದರೆ ಇವರೇನು ಮಾಡ್ತಿದ್ದಾರೆ? ಕೇಂದ್ರ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಫೇಲ್, ರೈತರ ಪರವಾಗಿ ನಿಲ್ಲೋದ್ರಲ್ಲಿ ಫೇಲ್. ಕೇಂದ್ರ ಸರ್ಕಾರ ಯಶಸ್ವಿಯಾಗಿರೋದು ಯಾವುದ್ರಲ್ಲಿ ಗೊತ್ತಾ? ನಮ್ಮ ಕಾಂಗ್ರೆಸ್ MLAಗಳ ಮೇಲೆ IT ಕಳಿಸೋದ್ರಲ್ಲಿ, ED ಕಳಿಸೋದ್ರಲ್ಲಿ, ವಿನಾಕಾರಣ ಡಿಸ್ಟರ್ಬ್ ಮಾಡೋದ್ರಲ್ಲಿ. ಮೊನ್ನೆನೇ ಡೌಟು, ನಿತೀಶ್ ಕುಮಾರ್ ಯಾವಾಗ ಕಿತ್ಕೊಂಡು ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ, ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ, ಯಾವಾಗ NDA ಬಿದ್ದೋಗುತ್ತೋ ಗೊತ್ತಿಲ್ಲ. ಅವರು ನೇಷನ್ನ ಡೆಸ್ಟ್ರಾಯ್ ಮಾಡೋದ್ರ ಜೊತೆ BJPನೂ ಡೆಸ್ಟ್ರಾಯ್ ಮಾಡ್ತಾರವರು. 29ಗೆ BJPಗೆ ಅಭದ್ರತೆ ಬಂದ್ಬಿಟ್ಟಿದೆ. ನಮ್ಮ ಕಾಂಗ್ರೆಸ್ಸು, ನಮ್ಮ UPA ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ, NDA ಸೋಲುತ್ತೆ ಅಂತ. ಅದಕ್ಕೆ ಪವರ್ಫುಲ್ ವ್ಯಕ್ತಿಗಳನ್ನೆಲ್ಲ, ಮೊನ್ನೆ ಪಾಪ ಬಳ್ಳಾರಿಯಲ್ಲಿ ಸೋತೋದ್ರಲ್ಲ MP, ಅವ್ರಿಗೆ ಹೊಟ್ಟೆ ಉರಿಗೆ ಇರೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿಗೆ ಇರೋಕ್ಕಾಗ್ತಿಲ್ಲ. ಅದಕ್ಕೆ ನೆನ್ನೆ ಅದರ ಪ್ರತಿಫಲ ಕಳಿಸಿದ್ದಾರೆ. ನಾವು ಕಾಂಗ್ರೆಸ್ MLAಗಳು BJP ITಗೆ EDಗೆ ಯಾವುದಕ್ಕೂ ಎದುರೋರಲ್ಲ. ವಿ ಆರ್ ರೆಡಿ ಟು ಫೇಸ್ ಎವ್ರಿಥಿಂಗ್ ಸರ್. ಥ್ಯಾಂಕ್ ಯು ಸರ್. ಸರ್, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಹೈಕಮಾಂಡು ಮರುಗಣತಿ ಕೆಲವು ಪ್ರಬಲ ಸಮುದಾಯಗಳು ವಿನಂತಿಸಿದ್ರು. ಇದರ ಅರ್ಥ ಏನಂದರೆ ನಮ್ಮ ಸರ್ಕಾರ ಎಲ್ಲ ಸಮುದಾಯದ ಪರ. ಇವತ್ತು ಪ್ರಬಲ ಸಮುದಾಯದವರು ಮತ್ತೊಮ್ಮೆ ಮಾಡಿ ನಂಬರ್ ಕರೆಕ್ಟಾಗಿ ಬಂದರೆ ಸರಿ ಹೋಗುತ್ತೆ ಅಂದರು. ಸೊ ನಮ್ಮ ಕೇಂದ್ರದ ಹೈಕಮಾಂಡ್ನ ಏನು ಡಿಸಿಷನ್ನ ನಾವು ಒಪ್ತೀವಿ. ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದನ್ನು ಮರುಗಣತಿ ಮಾಡ್ತಿದ್ದಾರೆ, ಅದು ಒಳ್ಳೆಯದು. ಪ್ರಬಲ ಸಮುದಾಯಕ್ಕೆ ನಮ್ಮ ಸರ್ಕಾರ ಕೊಡ್ತಿರೋ ಗೌರವ ಅಂತ ನಾನು ಭಾವಿಸ್ತೀನಿ. ಸರ್, ಯಾವತ್ತೂ ಅಷ್ಟೇ ಪವರ್ ಪಾಲಿಟಿಕ್ಸಲ್ಲಿ ಮುನ್ನಡೆ ಹಿನ್ನಡೆ ಇರಲ್ಲ, ಇಲ್ಲಿ ಕಾಂಪ್ರಮೈಸೇ ಇರುತ್ತೆ. ಪವರ್ ಪಾಲಿಟಿಕ್ಸಲ್ಲಿ ಒಂದು ಹೆಜ್ಜೆ ಇಳಿಲೇಬೇಕಾಗುತ್ತೆ, ಒಂದು ಹೆಜ್ಜೆ ಹತ್ತಲೇಬೇಕಾಗುತ್ತೆ. ಇದರರ್ಥ ಹಿನ್ನಡೆ ಅಂತ ಯಾಕೆ ಅನ್ಕೊತೀರಾ? ಒಬ್ಬ ಅಹಿಂದ ನಾಯಕ ಇವತ್ತೊಂದು ಪ್ರಬಲ ಸಮುದಾಯದವರ ಮಾತಿಗೆ ಗೌರವ ಕೊಡ್ತಿದ್ದಾನೆ ಅಂತ ಅನ್ಕೋಬೋದಲ್ಲ. ಅಂದರೆ ಅಹಿಂದ ಸಮುದಾಯನೇ ಅಲ್ಲ ನಮ್ಮ ಪ್ರಾಶಸ್ತ್ಯ,
ಪ್ರಬಲ ವರ್ಗಗಳನ್ನು ನಾವು ವಿಶ್ವಾಸಕ್ಕೆ ತಗೊತೀವಿ ಅನ್ನೋದು ಒಬ್ಬ ಅಹಿಂದ ನಾಯಕ ಪ್ರೂವ್ ಆಯಿತು. ಇದರಿಂದ ಸಿದ್ದರಾಮಯ್ಯನವರು ಇನ್ಮೇಲೆ ಬರೀ ಅಹಿಂದ ನಾಯಕ ಅಲ್ಲ, ಈಸ್ ಅನ್ ಆಲ್ ಟೈಮ್ ಲೀಡರ್ ಅಂತ ಪ್ರೂವ್ ಆಯಿತು. ವಿಪಕ್ಷಗಳು ಹೇಳುವಾಗ ಸರಿ ಇಲ್ಲ ಇದು ಅವೈಜ್ಞಾನಿಕ ಅಂದಾಗ ಇಲ್ಲ ಸರಿ ಇದೆ ವೈಜ್ಞಾನಿಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ನಿಮ್ಮ ಹೈಕಮಾಂಡ್ ಹೇಳಿದ ಕೂಡಲೇ ಅದು ಸರಿ ಹೋಗ್ಬೋದು ಅಂದರೆ ಸರ್, ಅಂದರೆ ಈಗಲೂ ಏನು ಅಂದರೆ ವೈಜ್ಞಾನಿಕತೆ ಅವೈಜ್ಞಾನಿಕತೆ ಅಂದರೆ ಏನು ಅಂದರೆ ಅವೈಜ್ಞಾನಿಕತೆ ಅಂದರೆ ಮನೇಲಿ ಕುತ್ಕೊಂಡು ಬರೆಯೋದು, ವೈಜ್ಞಾನಿಕತೆ ಅಂದರೆ ಮನೆಗೆ ಹೋಗಿ ಬರೆಯೋದು. ಈಗ ಅವರು ವಾದ ಏನು, ನೀವು ಎಲ್ಲ ಮನೆಗಳಿಗೂ ಬಂದಿಲ್ಲ ಅಂತ ಅವ್ರ ವಾದ. ನಾವೀಗ ಹೇಳ್ತೀವಿ ಆಯಿತು, ಈಗ ಮರು ಸಮೀಕ್ಷೆ ಮಾಡಿ ಎಲ್ಲ ಮನೆಗಳಿಗೂ ಹೋಗಿ ಮೋಸ್ಟ್ಲಿ ಮತ್ತೆ ಸಮೀಕ್ಷೆ ಮಾಡ್ತಾರೆ. ಬಟ್ ಅದು ಎಕ್ಸಾಕ್ಟ್ ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಅದು ಕ್ಯಾಬಿನೆಟ್ ಹೇಳಬೇಕು. ಯಾಕೆಂದರೆ ನಾನು ಕ್ಯಾಬಿನೆಟ್ಟಲ್ಲಿ ಇಲ್ಲ, ನಾನು ಒಂದು ಶಾಸಕ. ಅದು ಈಗ ಆಗಿರೋ ಜಾತಿ ಜನಗಣತಿ ಅವೈಜ್ಞಾನಿಕ ಅಂತ ಐತಲ್ಲ, ಅದು ನನಗೆ ಗೊತ್ತಿಲ್ಲ ಸರ್. ನನ್ನ ಪ್ರಕಾರ ನನ್ನ ನಾಯಕರು ತೀರ್ಮಾನ ತಗೊಂಡಾಯಿತು, ಅವ್ರ ಪರವಾಗಿ ನಿಲ್ಲೋದಷ್ಟೇ ನನಗೆ ಗೊತ್ತಿರೋದು. ಸರ್ ಆ ವರದಿಗೆ 165 ಕೋಟಿ ಖರ್ಚು ಮಾಡಿದ್ರು. ಆ 160 ಕೋಟಿಗೆ ಯಾರು ಹೊಣೆ ಅಂತ ಕೇಳ್ತಿದ್ದಾರೆ ಬಿಜೆಪಿ? ಅಲ್ಲ, ಈಗ ಅವ್ರನ್ನ ಒಂದು ಸ್ಟ್ಯಾಂಡ್ ತೊಗೊಳಕ್ಕೆ ಕೇಳಿ. ಬಿ ಜೆ ಪಿಯವ್ರಿಗೆ ಒಂದು ಪರ್ಫೆಕ್ಟ್ ಸ್ಟ್ಯಾಂಡು. ನಾವು ಮತ್ತೆ ಮರು ಜಾತಿ ಗಣತಿ ಮಾಡಬೇಕಾ ಬೇಡವಾ? ಮಾಡಬೇಕು ಅಂದರೆ ಈಗ ಆಗಿರೋದನ್ನ ಕೈ ಬಿಡಬೇಕು, ಇಲ್ಲ ಬೇಡ ಅಂದರೆ ಇದನ್ನೇ ನೀವು ಒಪ್ಪಬೇಕು. ಎರಡರಲ್ಲಿ ಒಂದು ಹೇಳಿ. ಅಶೋಕ್ ಅಣ್ಣಗೆ ವಿಜಯೇಂದ್ರ ಅಣ್ಣಗೆ ಅವ್ರೇನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅವರು ಪಾಪ ITED ಮಾಹಿತಿ ಕೊಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಅಶೋಕ್ ಅಣ್ಣ ವಿಜಯೇಂದ್ರ ಅಣ್ಣ ಅವರು ಬ್ಯುಸಿ ಇದ್ದಾರೆ. ಯಾಕೆಂದರೆ ಇಂಡಿಯನ್ ಪಾಲಿಟಿಕ್ಸಲ್ಲಿ ತುಂಬ ಕ್ಲೀನ್ ಟ್ರಾನ್ಸಾಕ್ಷನ್ ಇದ್ದರೆ ಅದು ಅಶೋಕ್ ಅಣ್ಣಂದು ವಿಜಯೇಂದ್ರ ಅಣ್ಣಂದು. ಅವ್ರು ಎಷ್ಟು ಪ್ರಾಮಾಣಿಕರು ಅಂದರೆ ಬೇರೆಯವ್ರ ಸಿಗ್ನೇಚರ್ನೂ ಅವ್ರು ಹಾಕ್ತಾರೆ, ಅಷ್ಟು ಪ್ರಾಮಾಣಿಕರು. ಅಂದರೆ ನಮ್ಮ ಸಿಗ್ನೇಚರ್ ಹಾಕೋದೇ ನಾವು ಕಷ್ಟ. ಒಂದು ಚೆಕ್ ತಂದಿಟ್ಟರೆ ನಮ್ಮ ಸಿಗ್ನೇಚರ್ ಹಾಕೋಕ್ಕೆ ನಾವು ಭಯ ಬೀಳ್ತೀವಿ, ಹೆಂಗೋ ಏನೋ ಅಂತ. ಅವ್ರು ಬೇರೆಯವ್ರ ಸಿಗ್ನೇಚರು ಹಾಕ್ತಾರೆ. ಅದೇ ಅವ್ರಿಗೆ ಪಿತೃಪ್ರೇಮ ಜಾಸ್ತಿ. ಆದರೆ ತಂದೆಯ ಬಗ್ಗೆ ಅವರೊಂಥರ ಸನ್ ಆಫ್ ಸತ್ಯಮೂರ್ತಿ ಇದ್ದಂಗೆ. ಇಲ್ಲ, ನಾನು ಚಕ್ರವರ್ತಿ ಸೂಲಿಬೇಲೆ ಬಗ್ಗೆ ಮಾತಾಡಲ್ಲ. ನನ್ನ ಲೆವೆಲ್ ಅಶೋಕ್ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತೀನಿ. ನನ್ನ ಲೆವೆಲ್ ಅವ್ರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನಮ್ಮ ಕಾರ್ಯಕರ್ತರು ಮಾತಾಡ್ತಾರೆ.